ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದೆಯಾ, ಗಂಡ ಹೆಂಡತಿಗೆ ಜಗಳ ಆಗ್ತಾ ಇದೆಯಾ, ತಂದೆ ಮಕ್ಕಳಿಗೆ, ತಾಯಿ ಮತ್ತು ಮಗಳಿಗೆ ತಲೆನೇ ಕೆಡಿಸ್ಕೊಬಿಡಿ. ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡಿ ಆಶ್ಚರ್ಯಕರ ರೀತಿಯಲ್ಲಿ ನಿಮಗೆ ತೊಂದರೆ ನಿವಾರಣೆ ಆಗುತ್ತೆ. ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಮನಸ್ಸು ಇದ್ದ ಹಾಗೆ ಮಾದೇವ ಅಂತ ಹೇಳ್ತಾರೆ. ಲಿವರ್ ತೊಂದರೆ ಇತ್ತು ಅಂತಂದರೆ ಜಾಸ್ತಿ ಡ್ರಿಂಕ್ಸ್ ಮಾಡೋದ್ರಿಂದ, ಅತಿಯಾದಂಥ ಬೊಜ್ಜು ಇರೋದ್ರಿಂದನೂ ಕೂಡ ಲಿವರ್ಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಈ ಒಂದು ಮುದ್ರೆನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚ ವಿಷ್ಣುಪತ್ನಿ ಚ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಯಲ್ಲಿ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಲಿವರ್ ತೊಂದರೆ, ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇತ್ತು ಅಂತಂದರೆ ಜಾಸ್ತಿ ಡ್ರಿಂಕ್ಸ್ ಮಾಡೋದ್ರಿಂದ, ಅತಿಯಾದಂಥ ಬೊಜ್ಜು ಇರೋದ್ರಿಂದನೂ ಕೂಡ ಲಿವರ್ಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಈ ಒಂದು ಮುದ್ರೆನ ಮಾಡಿ. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರ, ತೋರ್ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ವಹಿಸಬೇಕು. ಇನ್ನು 25 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಇದು ಅತ್ಯದ್ಭುತವಾದಂಥ ಒಂದು ಮುದ್ರೆ, ಅಪಾನ ಮುದ್ರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುವುದರಲ್ಲಿ ಎತ್ತಿದ ಕೈ. ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಮನಸ್ಸು ಇದ್ದ ಹಾಗೆ ಮಾದೇವ ಅಂತ ಹೇಳ್ತಾರೆ. ಏನು ಹೇಳಿ? ಮನಸ್ಸಿದ್ದ ಹಾಗೆ ಮಾದೇವ ಅಂತ ಹೇಳ್ತಾರೆ. ಮನಸ್ಸು ಅಂತಂದರೆ ಇಲ್ಲಿ ಏನು ನೋಡಿ, ಮನಸ್ಸಿನಲ್ಲಿ ಭಗವಂತ ಇದ್ದಾನೆ ಅಂದರೆ ಅವನು ಕೆಟ್ಟವನು, ಕೆಟ್ಟ ಮನಸ್ಸು ಅಂದರೆ ಅವನು ಸರಿಯಾಗಿ ಮನಸ್ಸು ಮಾಡಿಲ್ಲ. ಏನಕ್ಕೆ ಒಬ್ಬನ ಕೊಲೆ ಮಾಡ್ತಾನೆ, ಏನಕ್ಕೆ ಅವನು ಒಬ್ಬನ ಕಳ್ತನ ಮಾಡ್ತಾನೆ, ಅವನಿಗೇನು ತೊಂದರೆ ಆಗಿಲ್ಲ ಅಂತಂದ್ರೆ ಒಬ್ಬನ ಕಳ್ತನ ಕೊಲೆ ಮಾಡ್ತಾನೆ ಅಂತಂದರೆ ದ್ವೇಷ, ಅದರ ಹಿಂದಿರುವ ದುಡ್ಡಿನ ಕಾರಣ. ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿ ಇನ್ನೊಬ್ಬನು ಕೊಲೆ ಮಾಡ್ತಾನೆ, ಹೆಣ್ಣಿಗೋಸ್ಕರ ಕೊಲೆ ಮಾಡ್ತಾನೆ, ಅಥವಾ ಹೆಣ್ಣು ದುಡ್ಡಿಗೋಸ್ಕರ, ಅಥವಾ ಮಣ್ಣಿಗೋಸ್ಕರ. ಈ ಮೂರಕ್ಕೇ ಕೊಲೆ ಮಾಡೋವಂಥದ್ದು. ಇವಾಗ ಎಕ್ಸಾಂಪಲ್, ಅಧಿಕಾರ ಅವನು ಗೆದ್ದು ಬಿಡ್ತಾನೆ ಎಲೆಕ್ಷನ್ ಅಂತ, ಇವನು ಚಾಕು ಹಾಕ್ತಾನೆ ಅಂದರೆ ಅವನು ಎಲೆಕ್ಷನಲ್ಲಿ ಗೆದ್ದು ಅವನು ದುಡ್ಡು ಮಾಡಿಬಿಡ್ತಾನೆ. ಅದರಿಂದನೂ ಕೂಡ ಮೂಲ ದುಡ್ಡೇ ಇರುತ್ತೆ, ಗೊತ್ತಲ್ಲ. ಮತ್ತು ಕಳ್ತನ ಮೆಣ್ಣಕ್ಕೆ ಮಾಡ್ತಾನೆ, ಅವನ ಹತ್ರ ದುಡ್ಡಿಲ್ಲ ಅದಕ್ಕೆ ಕಳ್ತನ ಮಾಡ್ತಾನೆ. ದುಡ್ಡು ಇದ್ದುಬಿಡ್ತು ಅಂತಂದರೆ ಅವನೇ ಕಳ್ತನ ಮಾಡ್ತಾನೆ. ರಾಜಾರೋಷಕ್ಕೆ ದುಡ್ಡು ಕೊಡ್ತಾ ಗೊತ್ತಾ ಇದ್ದ. ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಗೊತ್ತಲ್ಲ. ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ. ಮೇಯ್ನಾಗಿ ಆರೋಗ್ಯದ ಸಮಸ್ಯೆ, ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು, ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು. ಜೊತೆಗೆ ಇನ್ನೊಂದು, ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ, ಶತ್ರುವನ್ನು ನೀವು ಮಾಡ್ತಂತ ಅವನ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಕೊಂಡು. ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ಗೊತ್ತಲ್ಲ. ನಿಮಗೆ ಈ ಒಂದು ಕುಂಡಲಿನಿ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು, ಗೊತ್ತಲ್ಲ. ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ, ಮತ್ತು ಈ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ 6 ದಿನದ ಒಂದು ಕ್ಲಾಸ್ ಇರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ಜಾಗೃತಿಯನ್ನು ಇನ್ನು ಆಫ್ಲೈನ್ ಮಾಡ್ತಾಯಿದ್ದೆ. ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ, ಗೊತ್ತಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ. ಅದಕ್ಕೆ ಇವನೇನು ಅಂತ ಅವನು ಏನು ಮಾಡ್ತಾನೆ, ಮನಸ್ಸು, ಅದಕ್ಕೆ ಹೇಳ್ತಾನೆ, ಯಾರೊಬ್ಬ ಚೆನ್ನಾಗಿ ಟ್ರೋಲ್ ಆಗ್ಬಿಟ್ಟಿದೆ, ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅಂತ, ಗೊತ್ತಲ್ಲ. ಹೌದು, ಅದು 100%. ಅವನೇನು ಪೆತ್ತರ ಹೇಳಿದ್ದಾನೆ, ಆದರೆ ಸತ್ಯ ಅದು. ಅದಕ್ಕೆ ಅಷ್ಟೊಂದು ಫೇಮಸ್ ಆಗಿದ್ದು. ಅಂದರೆ ಮನಸ್ಸಿದ್ದ ಹಾಗೆ ಮಾದೇವ ಅಂತಂದರೆ
ನಿಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಒಂದು ದೇವರು ತಥಾಸ್ತು ಅಂತಂದರೆ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಗೊತ್ತಾಯ್ತಲ್ಲ? ಏನು ಬೇಕಾದರೂ ಕೂಡ ಮಾಡಬಹುದು. ಮನಸ್ಸಿನಲ್ಲಿರುವಂಥ ಪರಮಾತ್ಮ ಎಸ್ ಅನ್ನಬೇಕು. ಗೊತ್ತಾಯ್ತಲ್ಲ? ಅದನ್ನು ಏನು ಮಾಡಬೇಕು ಅಂತ ನನ್ನ ಸಂಚಿಕೆಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ಮಾಡಿ. ಅದಕ್ಕೆ ಮನಸ್ಸಿದ್ದಂಗೆ ಮಹಾದೇವ ಅಂತಂದರೆ, ಮನಸ್ಸಿದ್ದಂಗೆ ಮಹಾದೇವ ಅಂತಂದರೆ ಮಹಾದೇವ ಹೆಂಗಿರ್ತಾನೆ, ಮನಸ್ಸು ಥರನೇ ಇರ್ತಾನೆ. ಅದಲ್ಲ, ದೇವ್ರ ಕಣ್ಣು ಬಿಟ್ಟರೆ ಎಷ್ಟೊತ್ತು, ಮನಸ್ಸಿನಲ್ಲಿರುವಂತಹ ಕಣ್ಣು ಬಿಡಬೇಕು, ಆವಾಗ ಕೆಲಸ ಆಗಿಬಿಡುತ್ತೆ. ಗೊತ್ತಲ್ಲ? ಇದು ವಿಶೇಷವಾದಂಥ ಒಂದು ಮನೆ ಸೂತ್ರದ ವಿಚಾರ. ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದೆಯಾ, ಗಂಡ ಹೆಂಡತಿಗೆ ಜಗಳ ಆಗ್ತಾ ಇದೆಯಾ, ತಂದೆ ಮಕ್ಕಳಿಗೆ, ತಾಯಿ ಮತ್ತು ಮಗಳಿಗೆ ಜಗಳ ಆಗ್ತಾ ಇದೆಯಾ, ತಲೆನೇ ಕೆಡಿಸ್ಕೊಬಿಡಿ, ತಕ್ಷಣ ನಿವಾರಣೆ ಆಗಿಬಿಡ್ತದೆ. ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡಿ ಆಶ್ಚರ್ಯಕರ ರೀತಿಯಲ್ಲಿ ನಿಮಗೆ ತೊಂದರೆ ನಿವಾರಣೆ ಆಗುತ್ತೆ. ಗೊತ್ತಲ್ಲ? ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಇನ್ನು ತಡ ಮಾಡಿದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ನಾವು ಮನೆಯಲ್ಲಿ ಅಂದರೆ ಸಣ್ಣ ಪುಟ್ಟದಕ್ಕೂ ಜಗಳ ಆಗ್ತಾ ಇರ್ತದೆ ಮತ್ತು ತೊಂದರೆಗಳಾಗ್ತಾ ಇರುತ್ತೆ. ನಿಮಗೆ ಬೇಜಾರಾಗ್ಬಿಡುತ್ತೆ, ಯಾಕೆ ಈ ಥರ ಆಗ್ತಾ ಇದೆ, ಏನು ಈ ಥರ ಒಂದು ಸಮಸ್ಯೆ ಅಂತ. ಅದಕ್ಕೆ ತಲೆನೇ ಕೆಡಿಸ್ಕೊಬಿಡಿ, ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ, ಪರಿಹಾರ ಆಗುತ್ತೆ. ಏನು ಅಂತಂದರೆ, ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಳ್ಳಿ. ತಾಮ್ರದ ಚೊಂಬು ಅಂತಂದರೆ ಸೂರ್ಯ ಗೊತ್ತದೆ, ಅದರ ಒಳಗಡೆ ನೀರನ್ನು ಹಾಕಿ. ಗೊತ್ತಲ್ಲ? ಎಂಥ ಒಂದು ನೆಗೆಟಿವ್ ಎನರ್ಜಿನೂ ಸುಟ್ಟು ಬಿಸಾಕತ್ತೆ. ಅದಕ್ಕೋಸ್ಕರ ತಾಮ್ರದ ಚೊಂಬನ್ನು ಉಪಯೋಗಿಸಿ. ಮತ್ತು ಆ ನೀರಿಗೆ ಅಂದರೆ ಅರ್ಧ ಭಾಗದಷ್ಟು ನೀರನ್ನು ಹಾಕ್ಕೊಳ್ಳಿ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ತುಳಸಿ ಎಲೆಯನ್ನು ಹಾಕಿ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಲದವರು ಮನೆ ಹತ್ರ ಬರ್ತೀನಿ, ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ, ಡಿಕ್ಕೆ ತೋಚ್ತಾ ಇಲ್ಲ, ಏನು ಮಾಡೋದು ಗುರುಗಳೇ ಅಂತಾರೆ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಕೆಲವರು ಗುರುಗಳೇ, ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಸೈಟ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಮಕ್ಕಳು MBA ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು. ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ, ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು. ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ, 20 ವರ್ಷದಿಂದ ಹಂಗೆ ಇದ್ದೀವಿ, ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಅಂದರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ 3 ಅಮಾವಾಸ್ಯೆ ಕಳೆದು 6 ತಿಂಗಳಲ್ಲಿ ಬಗೆಹರಿದು ಬಿಡುತ್ತೆ, ಸಾಲ ತೀರೋಗ್ಬಿಡುತ್ತೆ. ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇದನ್ನು ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ. ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಅದೆಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದೆಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಎಷ್ಟು ತುಳಸಿಯನ್ನು, ಒಂದು ಹಿಡಿ ತುಳಸಿಯನ್ನು ತೆಗೆದು ರಸವನ್ನು ಹಾಕಿ ಅಥವಾ ತುಳಸಿ ಎಲೆಯನ್ನೇ ಹಾಕಿದ್ರೂ ಪರವಾಗಿಲ್ಲ. ಗೊತ್ತಲ್ಲ? ಅದನ್ನು ಹಾಕಿ ಒಂದು ಹಿಡಿಯಷ್ಟು ಸ್ವಲ್ಪ ದೊಡ್ಡ ಹಾಕಿ, ಅಟ್ಲೀಸ್ಟ್ ಸ್ವಲ್ಪ ಒಂದು ಹಿಡಿಯಷ್ಟು ಸಿಕ್ಕಿಲ್ಲ ಸ್ವಲ್ಪನಾದರೂ ಕೂಡ ಹಾಕಿ. ಮತ್ತು ಗಂಜಲವನ್ನು ಅದನ್ನು ಕೂಡ ಒಂದು 5-6 ಸ್ಪೂನಷ್ಟು ಗಂಜಲವನ್ನು ಹಾಕಿ, ಕರ್ಪೂರವನ್ನು ಅದನ್ನು ಕೂಡ ಪೌಡ್ರ್ ಮಾಡಿ ಒಳಗಡೆ ಹಾಕಿ ನಂತರ ಏನು ಮಾಡಬೇಕು ಅಂತಂದರೆ, ನೀವು ಒಂದು ದರ್ಬೆ ಕಡ್ಡಿಯನ್ನು ತೆಗೆದುಕೊಂಡು, ಇಷ್ಟು ದರ್ಬೆ ಕಡ್ಡಿ ತೆಗೆದು ಮಡಿಸಿ, ಗೊತ್ತಲ್ಲ, ಅದನ್ನು ತೆಗೆದುಕೊಂಡು ಮನೆಯ ಮೂಲೆಗೂ ಕೂಡ ಪ್ರೋಕ್ಷಣೆ ಮಾಡಿ. ಮತ್ತು ನೀವು ಕೂಡ ಅದಕ್ಕೆ ತಲೆಗೆ ಹಾಕ್ಕೊಳ್ಳಿ. ಮತ್ತು ಮನೆಯವರಿಗೆ ಕುಟುಂಬಸ್ಥರ ಮೇಲೂ ಕೂಡ ಅದನ್ನು ಹಾಕಿ. ಗೊತ್ತಲ್ಲ? ಜಗಳ ಅನಾವಶ್ಯಕವಾಗಿ ಜಗಳ ಬರುತ್ತೆ, ಸಣ್ಣ ಪುಟ್ಟದಕ್ಕೂ ಜಗಳ ಬರುತ್ತೆ ಅಂದ್ಕೊಳ್ಳಿ, ಪಟ್ಟಂತ ನಿಂತು ಹೋಗ್ಬಿಡ್ತದೆ. ನಿಮಗೆ ಆಶ್ಚರ್ಯಕರದ ರೀತಿಯಲ್ಲಿ ನಿಂತು ಹೋಗುತ್ತದೆ.
ಈ ಸರಳವಾದಂತಹ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಅಂತಲ್ಲ. ಅದಕ್ಕೋಸ್ಕರ ಮತ್ತು ಯಾರ್ಯಾರ ಮನೇಲಿ ಜಗಳ ಆಗ್ತದೆ ನಿಮ್ಮ ಹೆಸರನ್ನ ನೀವು ಟೈಪ್ ಮಾಡಿ ಕಳಿಸಿ. ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಇಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ಎಲ್ಲ ರೀತಿಯಂಥ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತದೆ. ಇಲ್ಲದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಾದ ತಂತ್ರದ ವಿಚಾರ.